2026 ಟಿ20 ವರ್ಲ್ಡ್ ಕಪ್ ಅನ್ನ ಟೀಂ ಇಂಡಿಯಾ ಭರ್ಜರಿಯಾಗಿ ಜಯ ಸಾಧಿಸಿದೆ. ಭಾರತ ಯಾರು ಸಾಧನೆ ಮಾಡದ ರೀತಿಯಲ್ಲಿ ಈ ಒಂದು ಜಯವನ್ನ ದಾಖಲಿಸಿದೆ. ಹಾಗಾದ್ರೆ ಭಾರತದ ಒಂದು ಗೆಲುವಿನ ಸೀಕ್ರೆಟ್ ಏನು? ಆಪತ್ ಬಾಂಧವರಾಗಿದ್ದು ಯಾರು? ಮತ್ತೆ ಭಾರತ ಯಾರು ಕೂಡ ಮಾಡದ ಸಾಧನೆಯನ್ನ ಕೂಡ ಮಾಡಿದೆ. ಎಲ್ಲ ಮಾಹಿತಿಯನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ಟಿ20 ವಿಶ್ವಕಪ್ನ ಫೈನಲ್ನಲ್ಲಿ ಭಾರತ ತಂಡವು ಎದುರಾಳಿ ನ್ಯೂಜಿಲೆಂಡ್ ತಂಡವನ್ನ ಸೋಲಿಸುವ ಮೂಲಕ ಮತ್ತೊಮ್ಮೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ದೇಶದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಗ್ತಾ ಇದೆ. ಜೊತೆಗೆ ಚಾಂಪಿಯನ್ ಸೂರ್ಯಪಡೆಗೆ ಅಭಿನಂದನೆಗಳ ಮಹಾಪುರ ಹರಿದು ಬರ್ತಾ ಇದೆ. ಶ್ರೀ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಸಂಭ್ರಮ ಮೊಳಗಿದ್ದು, ಅಹಮದಾಬಾದ್ನ ಆಕಾಶದಲ್ಲಿ ಬಣ್ಣ ಬಣ್ಣದ ಪಟಾಕಿಗಳ ಚಿತ್ತಾರ, ಗ್ಯಾಲರಿಯಲ್ಲಿ ಲಕ್ಷಾಂತರ ಅಭಿಮಾನಿಗಳ ಕೇಕೆ, ಚಪ್ಪಾಳೆ, ಝೇಂಕಾರ. ಹೌದು, ಕ್ರಿಕೆಟ್ ಕಾಶಿ ಭಾರತದಲ್ಲಿ ಇಂದು ನಮ್ಮ ಇತಿಹಾಸ ಸೃಷ್ಟಿಯಾಗಿದೆ. ನ್ಯೂಜಿಲೆಂಡ್ ತಂಡವನ್ನು ಫೈನಲ್ನಲ್ಲಿ ಮಣಿಸಿದ ಟೀಂ ಇಂಡಿಯಾ ಸತತ 2ನೇ ಬಾರಿಗೆ ಟೀಮ್ ವಿಶ್ವಕಪ್ ಟ್ರೋಫಿಗೆ ಮುತ್ತಿಕ್ಕುವ ಮುನ್ನ ವಿಶ್ವ ಚಾಂಪಿಯನ್ ಪಟ್ಟವನ್ನು ತನ್ನಲ್ಲಿ ಉಳಿಸಿಕೊಂಡಿದೆ. ಹಾಗಾಗಿ ಟೀಂ ಇಂಡಿಯಾ ಈಗ 3ನೇ ಬಾರಿ ಟಿ20 ವಿಶ್ವಕಪ್ ಅನ್ನ ಗೆದ್ದು ಬೀಗಿದೆ. ಬ್ಯಾಕ್ ಟು ಬ್ಯಾಕ್ ಅಂದ್ರೆ 2024ರಲ್ಲೂ ಕೂಡ ವೆಸ್ಟ್ ಇಂಡೀಸ್ ನಲ್ಲಿ ಟೀಂ ಇಂಡಿಯಾ ಟಿ20 ವರ್ಲ್ಡ್ ಕಪ್ ಅನ್ನ ಗೆದ್ದು ಬೀಗಿತ್ತು. ಆದ್ರೆ ಈಗಲೂ ಕೂಡ 2026ರಲ್ಲಿ ನಮ್ಮ ಹೋಸ್ಟ್ ಆಗಿ ಅಂದ್ರೆ ಭಾರತ ಕೂಡ ಈ ಒಂದು ಹೋಸ್ಟ್ ಅನ್ನ ಮಾಡಿತ್ತು. ಹಾಗಾಗಿ ಭಾರತವೇ ಹೋಸ್ಟ್ ಮಾಡಿದ ಕಂಟ್ರಿ ಮೊದಲ ಬಾರಿಗೆ ಜಯ ಸಾಧಿಸಿದ ದಾಖಲೆ ಕೂಡ ಭಾರತ ಮಾಡಿರುವಂಥದ್ದು. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂತಹ ಇಬ್ಬರ ಅಂದರೆ ನ್ಯೂಜಿಲೆಂಡ್ ಹಾಗೂ ಭಾರತದ ನಡುವೆ ಹಣಾಹಣಿ ಹೇಗಿತ್ತು ಅನ್ನೋದನ್ನು ನೋಡೋದಾದರೆ ನೋಡಿ, ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡುವ ಸವಾಲು ಸ್ವೀಕರಿಸಿದ ಭಾರತಕ್ಕೆ ಆರಂಭದಲ್ಲೇ ಸಿಕ್ಕಿದ್ದು ಸಿಡಿಲಬ್ಬರದ ಆರಂಭ. ಹೌದು, ಟೀಕೆಗಳಿಗೆ ಗುರಿಯಾಗಿದ್ದ ಯುವ ಬ್ಯಾಟರ್ ಅಭಿಷೇಕ್ ಶರ್ಮಾ ಇಂದು ಫಿನಿಕ್ಸರ್ನಂತೆ ಎದ್ದು ಬಂದರು. ಕೇವಲ 21 ಎಸೆತಗಳಲ್ಲೇ 6 ಬೌಂಡ್ರಿ ಹಾಗೂ 3 ಭರ್ಜರಿ ಸಿಕ್ಸರ್ ಸಹಿತ 51 ರನ್ ಬೆಚ್ಚಿದ ಅಭಿಷೇಕ್ ಶರ್ಮಾ 247 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ ಕಿವೀಸ್ ಬೌಲರ್ಗಳನ್ನು ಕಂಗೆಡಿಸಿದರು. ಅಭಿಷೇಕ್ ಹಾದಿಯಲ್ಲಿ ಸಾಗಿದ ಸಂಜು ಸ್ಯಾಮ್ಸನ್ ಇಡೀ ಕ್ರೀಡಾಂಗಣಕ್ಕೆ ರಸದೌತಣ ನೀಡಿದರು. ಕಿವೀಸ್ ಪಡೆಯ ಬೌಲಿಂಗ್ ಅನ್ನು ಚಿಂದಿ ಉಡಾಯಿಸಿದ ಸಂಜು ಈ 8 ಅಮೋಘ ಸಿಕ್ಸರ್ ಮೂಲಕ 5 ಬೌಂಡ್ರಿ 8 ಸಿಕ್ಸರ್ನೊಂದಿಗೆ ಅಭಿಮಾನಿಗಳನ್ನು ರಂಜಿಸಿದರು. ಈ ನೆರವಿನಿಂದ 89 ರನ್ ಸಿಡಿಸಿ ಪಂದ್ಯದ ಗತಿಯನ್ನೇ ಬದಲಿಸಿದ ಸಂಜು ಸ್ಯಾಮ್ಸನ್ 89 ರನ್ ಗಳಿಸಿ ಔಟ್ ಆದರು. ಇನ್ನು ಇವರಿಗೆ ಸಾಥ್ ನೀಡಿದಂತಹ ಇಶಾನ್ ಕಿಶನ್ ಕೂಡ 264 ಸ್ಟ್ರೈಕ್ ರೇಟ್ನಲ್ಲಿ 54 ರನ್ ಚೆಚ್ಚುವ ಮೂಲಕ ನ್ಯೂಜಿಲೆಂಡ್ಗೆ ಬಿಗ್ ಟಾರ್ಗೆಟ್ ಕೊಡಲು ಸತತ ಪ್ರಯತ್ನ ಪಟ್ಟರು. ಇನ್ನು ಕೊನೆಯದಾಗಿ ನಾಯಕ ಸೂರ್ಯಕುಮಾರ್ ಯಾದವ್ ಶೂನ್ಯಕ್ಕೆ ಔಟ್ ಆದರೂ ನಿರಾಸೆ ಕೂಡ ಮೂಡಿಸಿದ್ರು. ಯಾಕಂತಂದ್ರೆ ಕ್ಯಾಪ್ಟನ್ ಆಗಿದ್ರು, ಸಾಕಷ್ಟು ಆಡ್ತಾರೆ, ಸಿಕ್ಸರ್ ಬಾರಿಸ್ತಾರೆ ಎನ್ನುವಂಥ ಅಭಿಮಾನಿಗಳಲ್ಲಿ ಕುತೂಹಲ ಇತ್ತು. ಆದರೆ ಟಿ20 ವರ್ಲ್ಡ್ ಕಪ್ ಫೈನಲ್ನಲ್ಲಿ ಕ್ಯಾಪ್ಟನ್ ಆದರೂ ಕೂಡ ಶೂನ್ಯಕ್ಕೆ ಔಟ್ ಆಗಿ ಅಭಿಮಾನಿಗಳಲ್ಲಿ ನಿರಾಸೆ ತಂದರು. ಇನ್ನು ಅಂತಿಮ ಹಂತದಲ್ಲಿ ಶಿವಂ ದುಬೆ ಅಕ್ಷರಸ ಅಬ್ಬರಿಸಿದ್ರು. ಯಾಕಂತಂದ್ರೆ 8 ಬಾಲುಗಳಲ್ಲೇ ಅವರು 8 ಬಾಲನ್ನೇ ಎದುರಿಸಿದ್ದು ಶಿವಂ ದುಬೆ. ಆದರೆ 325 ಸ್ಟ್ರೈಕ್ ರೇಟ್ನಲ್ಲಿ 26 ರನ್ ಚೆಚ್ಚುವ ಮೂಲಕ 2 ಸಿಕ್ಸರ್ 3 ಬೌಂಡ್ರಿ ಸಿಡಿಸಿ ಭಾರತದ ಮೊತ್ತವನ್ನು 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 255 ರನ್ ಬೃಹತ್ ಟಾರ್ಗೆಟ್ ಅನ್ನು ನ್ಯೂಜಿಲೆಂಡ್ಗೆ ನೀಡಿತು. ಆದರೆ ನೋಡಿ, ಈ ನ್ಯೂಜಿಲೆಂಡ್ ಏನು ಭಾರತಕ್ಕೆ ಚೇಸ್ ಮಾಡಲು ಬಂದಾಗ ಲಾಸ್ಟ್ ಮ್ಯಾಚಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಏನು ಫಿನ್ ಅಲೆನ್ ಸೆಂಚುರಿ ಬಾರಿಸಿದ್ರು. ಅವ್ರ ಮೇಲೆ ಸಾಕಷ್ಟು ನಿರೀಕ್ಷೆ ಕೂಡ ಇತ್ತು, ಭಾರತಕ್ಕೆ ಭಯ ಕೂಡ ಇತ್ತು. ಯಾಕಂತಂದ್ರೆ ಎಲ್ಲಿ ಲಾಸ್ಟ್ ಮ್ಯಾಚಲ್ಲಿ ಆಡಿದ್ರೆ ನಮ್ಮ ಸ್ಕೋರ್ಗೂ ಕೂಡ ಒಂದು ಟಾರ್ಗೆಟ್ ಕೂಡ ಅವನಿಗೆ ಬಿಗ್ ಅನಿಸೋದಿಲ್ಲ. ಯಾಕಂತಂದರೆ ಲಾಸ್ಟ್ ಮ್ಯಾಚಲ್ಲಿ 33 ಬಾಲ್ಗೆ ಸೆಂಚುರಿ ಹೊಡೆದಂತಹ ಫಿನ್ ಅಲೆನ್ ನಮ್ಮ ಟೀಮ್ ಇಂಡಿಯಾ ಕೈಗೆ ಸಿಕ್ಕಾಕೊಂಡ್ರು. ಯಾಕಂತಂದರೆ ಅಷ್ಟು ರನ್ ಗಳಿಸಲಿಲ್ಲ, ತುಂಬ ಬೇಗನೆ ಪೆವಿಲಿಯನ್ ಸೇರಿಕೊಂಡ್ರು. ಇದು ಕೂಡ ಭಾರತಕ್ಕೆ ಲಾಭದಾಯಕವಾಯಿತು. ಆದರೆ ಗನ್ ಬ್ಯಾಟಿಂಗ್ ಮಾಡಿದ ಟೀಮ್ ಶಿಫ್ಟ್ ಸ್ವಲ್ಪ ಮಟ್ಟಿಗೆ ಭಾರತಕ್ಕೆ ಕಾಡಿದ್ರು. ಯಾಕಂತಂದರೆ ಟೀಮ್ ಶಿಫ್ಟ್ ಬಿಟ್ಟರೆ ನ್ಯೂಜಿಲೆಂಡಲ್ಲಿ ಯಾರು ಕೂಡ ಅಷ್ಟೊಂದಾಗಿ ಭಾರತಕ್ಕೆ ಕಾಡಲಿಲ್ಲ. ಯಾಕಂತಂದರೆ ಟೀಮ್ ಶಿಫ್ಟ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಆ ಸೆಂಚುರಿ ಕೂಡ ಮಾಡಿದ್ರು. ಇನ್ನು ಭಾರತದ ಬಾಲರ್ಗಳು ನ್ಯೂಜಿಲೆಂಡನ್ನು ಸಿಡಿಲು ಬಡಿದಂತೆ ಕಾಡಿದ್ರು. ಜಸ್ಪ್ರೀತ್ ಬುಮ್ರಾ ಆಗಿರ್ಬೋದು, ಹರ್ಷದೀಪ್ ಸಿಂಗ್ ಆಗಿರ್ಬೋದು, ಅವರ ಮಾರಕ ಬಾಲಿಂಗ್ಗೆ ಅಕ್ಷರ್ ಪಟೇಲ್ ಮತ್ತು ಅವರ ಚಾಣಾಕ್ಷ ಸ್ಪಿನ್ ಮತ್ತು ವರುಣ್ ಚಕ್ರವರ್ತಿ ಅವರ ಗೂಗ್ಲಿಗಳಿಗೆ ಕಿವೀಸ್ ಬ್ಯಾಟರ್ಗಳು ವಿಲವಿಲ ಅಂತ ಒತ್ತಾಡಿದರು. ಜಸ್ಪ್ರೀತ್ ಬುಮ್ರಾ ಬರೋಬ್ಬರಿ 4 ವಿಕೆಟ್ ಕಬಳಿಸಿ ಎದುರಾಳಿಯ ಬೆನ್ನೆಲುಬು ಮುರಿದರು. ವಿಶೇಷ ಅಂದರೆ 4 ಓವರ್ಗಳಲ್ಲಿ ಬುಮ್ರಾ ಕೇವಲ 15 ರನ್ಗಳನ್ನು ಮಾತ್ರ ನೀಡಿದರು. ಅಕ್ಷರ್ ಪಟೇಲ್ 3 ವಿಕೆಟ್ ಪಡೆದರು. ಇನ್ನು ವರುಣ್ ಚಕ್ರವರ್ತಿ, ಅಭಿಷೇಕ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ತಲಾ 1 ವಿಕೆಟ್ ಪಡೆದು
ಸಾಂಘಿಕ ಪ್ರದರ್ಶನ ನೀಡಿದರು. ಅಂದರೆ ಒತ್ತಡಕ್ಕೆ ಮಣಿದ ನ್ಯೂಜಿಲೆಂಡ್ ನಿಗದಿತ 19 ಓವರ್ಗಳಲ್ಲಿ ಎಲ್ಲ ವಿಕೆಟ್ ಕಳೆದುಕೊಂಡು 159 ರನ್ ಗಳಿಸಿ ಸೋಲಿಗೆ ಶರಣಾಯಿತು. ಆ ಮೂಲಕ ಟೀಂ ಇಂಡಿಯಾ 3ನೇ ಬಾರಿಗೆ T20 ವಿಶ್ವಕಪ್ ಅನ್ನ ಎತ್ತಿ ಹಿಡಿತು. ಸಂಭ್ರಮ ಕೂಡ ಮೊಳಗಿತು. ಇನ್ನು ಒಬ್ಬರ ಬಗ್ಗೆ ಮಾತಾಡೋದಾದ್ರೆ ಸಂಜು ಸ್ಯಾಮ್ಸನ್ ಬಗ್ಗೆ ಮಾತಾಡಲೇಬೇಕು. ಯಾಕಂತಂದ್ರೆ ಸಂಜು ಸ್ಯಾಮ್ಸನ್ ಲಾಸ್ಟ್ ಸೀರೀಸ್ ಅಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಕೂಡ ಒಂದು 4-5 ಮ್ಯಾಚ್ಗಳಲ್ಲಿ ಏನು ಕೂಡ ಹೊಡೆದಿರಲಿಲ್ಲ. ಹಾಗಾಗಿ T20 ವಿಶ್ವಕಪ್ ಸ್ಟಾರ್ಟ್ ಆಯಿತು. ಆವಾಗ ಕೂಡ ಸಂಜು ಸ್ಯಾಮ್ಸನ್ಗೆ ಒಂದು ಪ್ಲೇಯಿಂಗ್ ಲೆವೆಲ್ನಲ್ಲಿ ಕೂಡ ಜಾಗ ಇರಲಿಲ್ಲ. ಹಾಗಾಗಿ ಸಂಜು ಸ್ಯಾಮ್ಸನ್ ಫಸ್ಟು ಒಂದು ಲೀಗ್ ಹಂತದಲ್ಲೇ ಕೂಡ ಹೊರಗಡೆ ಇದ್ದರು. ಆಮೇಲೆ ಸೂಪರ್ 8ಅಲ್ಲಿ ಒಂದು ಮ್ಯಾಚ್ ಆಡಿದ್ರು. ಆದರೆ ನಂತರ ವೆಸ್ಟ್ ಇಂಡೀಸಲ್ಲಿ ಯಾವಾಗ ವೆಸ್ಟ್ ಇಂಡೀಸ್ ಜೊತೆ ಒಂದು ಚಾನ್ಸ್ ಸಿಕ್ತು, ಅದಾಗಲಿಂದ ಕೂಡ ಅಲ್ಲಿ 89 ರನ್ನು. ಯಾಕಂತಂದರೆ ಆ ಮ್ಯಾಚಲ್ಲಿ ಗೆಲ್ಲೇಬೇಕಾಗಿತ್ತು ಅಂಥ ಒಂದು ಪಂದ್ಯ. ಗೆಲ್ಲಿಲ್ಲ ಅಂತಂದರೆ ನಮ್ಮ ಭಾರತ ಮನೆಗೆ ಹೋಗಬೇಕಾಗಿತ್ತು. ಅಂಥ ಒಂದು ಮ್ಯಾಚನ್ನು ಒಬ್ಬನೇ ನಿಂತ್ಕೊಂಡು ಶತಕವನ್ನು ನೋಡದೆ ಒಂದು ಟೀಮ್ ಇಂಡಿಯಾವನ್ನು ಗೆಲ್ಲಲು ಕೂಡ ಸಾಕಷ್ಟು ಪಣತೊಟ್ಟಿದ್ರು. ನಂತರ ಸೆಮಿಫೈನಲ್ ಮ್ಯಾಚು ಇಂಗ್ಲೆಂಡ್ ಜೊತೆ, ಅಲ್ಲೂ ಕೂಡ ತುಂಬಾ ಮಹತ್ವದ ಪಂದ್ಯ. ಯಾಕಂತಂದರೆ ಅಲ್ಲೂ ಕೂಡ ಗೆಲ್ಲಂದರೆ ನಾವು ಫೈನಲ್ ಕೂಡ ಹೋಗ್ತಾ ಇರಲಿಲ್ಲ. ಅಂಥ ಮ್ಯಾಚಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಕೊನೆ ತನಕ ಆಡಿ 97 ರನ್ ಬಾರಿಸಿದ್ರು. ಅಲ್ಲೂ ಕೂಡ ಸಂಜು ಸ್ಯಾಮ್ಸನ್ ನೋಡಿ, ಸಂಜು ಸ್ಯಾಮ್ಸನ್ಗೆ ಪ್ಲೇಯಿಂಗ್ ಲೆವೆನಲ್ಲಿ ಸ್ಥಾನವೇ ಇರಲಿಲ್ಲ. ಸೂಪರ್ 8 ಹಂತ ಕೂಡ ಮುಗ್ದಿತ್ತು. ಆವಾಗಲೂ ಕೂಡ ಸಂಜು ಸ್ಯಾಮ್ಸನ್ ನಾನು ಆಡ್ತೀನೋ ಬಿಡ್ತೀನೋ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಆದರೆ ಇವತ್ತು ಸಂಜು ಸ್ಯಾಮ್ಸನ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್. ಯಾರು ಕೂಡ ಈ ಥರ ಒಂದು ಆಗತ್ತೆ ಅನ್ನುವಂತಹ ಒಂದು ಊಹೆ ಕೂಡ ಸಂಜು ಸ್ಯಾಮ್ಸನ್ ಸ್ವತಃ ಮಾಡಿರಲಿಲ್ವಂತೆ. ಪ್ರೆಸ್ ಮೀಟಲ್ಲಿ ಕೂಡ ಲಾಸ್ಟಿಗೆ ಮಾತಾಡಬೇಕಾದ್ರೂ ಕೂಡ ಸಂಜು ಸ್ಯಾಮ್ಸನ್ ಇದೇ ಮಾತನ್ನು ಹೇಳಿದ್ರು, ಗಾಡ್ ಈಸ್ ಗ್ರೇಟ್ ಅಂತ. ಯಾಕಂತಂದರೆ ಯಾವಾಗ ಯಾರಿಗೆ ಚಾನ್ಸ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಸಚಿನ್ ತೆಂಡೂಲ್ಕರ್ ಕೂಡ ಅವರಿಗೆ ಹೆಲ್ಪ್ ಮಾಡಿದ್ರು ಸಾಕಷ್ಟು. ಅಂದರೆ ದಿನನಿತ್ಯವಾಗಿ ನನ್ನ ಕಾಂಟ್ಯಾಕ್ಟಲ್ಲಿದ್ದರು, ನನಗೆ ಈ ಥರ ಬ್ಯಾಟಿಂಗ್ ಮಾಡು ಎನ್ನುವಂತಹ ಸಾಕಷ್ಟು ಟಿಪ್ಸ್ಗಳನ್ನು ಕೊಟ್ಟರು ಎನ್ನುವಂಥದ್ದನ್ನು ಕೂಡ ಸಂಜು ಸ್ಯಾಮ್ಸನ್ ಲಾಸ್ಟ್ ಪ್ರೆಸೆಂಟೇಷನಲ್ಲಿ ಸ್ಮರಿಸಿಕೊಂಡ್ರು. ಆದರೆ ಇಂಥದ್ದೊಂದು ಆಟವನ್ನು ನೋಡಿ, ಬ್ಯಾಕ್ ಟು ಬ್ಯಾಕ್ 50s ಅಲ್ಲ, ಅದು ಮ್ಯಾಚ್ ವಿನ್ನಿಂಗ್ ಅಂದರೆ 89, 97 ಇಂಥದ್ದೊಂದು ರನ್ನು ನೋಡಿದ್ರೆ ನೀವು. ಸಂಜು ಸ್ಯಾಮ್ಸನ್ ನಮ್ಮ ಪಾಲಿಗೆ ಭಾರತದ T20 ವರ್ಲ್ಡ್ ಕಪ್ ಗೆಲ್ಲಲಿಕ್ಕೆ ಅವರೇ ಕಾರಣ. T20 ವರ್ಲ್ಡ್ ಕಪ್ 2026 ಹೀರೋ ಅಂದರೂ ಕೂಡ ಯಾವುದೇ ಕಾರಣಕ್ಕೂ ತಪ್ಪಾಗಲಾರದು. ಯಾಕಂತಂದರೆ ಸಂಜು ಸ್ಯಾಮ್ಸನ್ ಆಡಲಿಲ್ಲ ಅಂದರೆ ನಮ್ಮ ಭಾರತ ವೆಸ್ಟ್ ಇಂಡೀಸ್ ಜೊತೆ ಸೋಲ್ಬೇಕಾಗಿತ್ತು. ಆವಾಗಲೇ ನಮ್ಮ ಭಾರತ ಒಂದು ಸೂಪರ್ 8 ಹಂತದಲ್ಲೇ ಹೊರಗಡೆ ಬೀಳಬೇಕಾದ ಪರಿಸ್ಥಿತಿ ಎದುರಾಗ್ತಿತ್ತು. ಆವಾಗ ಭಾರತಕ್ಕೆ ಸಾಕಷ್ಟು ಮುಖಭಂಗ ಕೂಡ ಅನುಭವಿಸಬೇಕಾಗಿತ್ತು. ಯಾಕಂತಂದರೆ ಭಾರತದಲ್ಲೇ ನಡೀತಾ ಇರುವಂತಹ ಟೂರ್ನಮೆಂಟ್, ಭಾರತದವರೇ ಹೋಸ್ಟ್ ಮಾಡಿರುವಂಥ ಟೂರ್ನಮೆಂಟನ್ನು ಭಾರತದವರೇ ಗೆಲ್ಲಲಿಕ್ಕಾಗಲ್ಲ, ಸೆಮಿಫೈನಲ್ಗೂ ತಲುಪಲಿಕ್ಕಾಗಲಿಲ್ಲ ಅಂತಂದರೆ ಯಾವ ಥರದ ಮುಖಭಂಗವನ್ನು ಅನುಭವಿಸಬೇಕಾಗ್ತಿತ್ತು. ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು ಮತ್ತು ಗೌತಮ್ ಗಂಭೀರ್ ಆಗಿರ್ಬೋದು ಸಾಕಷ್ಟು ಟೀಕೆಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಕೂಡ ಎದುರಾಗ್ತಿತ್ತು. ಹಾಗಾಗಿ ಜಸ್ಪ್ರೀತ್ ಬುಮ್ರಾ ಆಗಿರ್ಬೋದು, ನೀವು ಲೆಜೆಂಡ್ ಬಾಲ್ ಅಂದರೆ ಸಂಜು ಸ್ಯಾಮ್ಸನ್ ಅವರೇ ಲಾಸ್ಟ್ ಮ್ಯಾಚಲ್ಲಿ ಹೇಳಿದ್ರು ಸೆಮಿಫೈನಲ್, ಇದು ಮ್ಯಾನ್ ಆಫ್ ದ ಮ್ಯಾಚ್ ಬುಮ್ರಾಗೆ ಸಲ್ಲಬೇಕಾಗಿತ್ತು ಅನ್ನುವಂಥದ್ದನ್ನು. ಅಂದರೆ ಜನರೇಷನ್ ಬಾಲರ್ ಅವರು ಕೂಡ ಭಾರತಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ರು. ಅಕ್ಷರ್ ಪಟೇಲ್ ಆಗಿರ್ಬೋದು ಮತ್ತು ತಿಲಕ್ ವರ್ಮಾ ಆಗಿರ್ಬೋದು ಸಾಕಷ್ಟು ಕೊಡುಗೆಯನ್ನು ನೀಡಿ ಭಾರತಕ್ಕೆ ಇವತ್ತು ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ 2026 T20 ವರ್ಲ್ಡ್ ಕಪ್ ಗೆಲುವಿಗೆ ಕಾರಣರಾದರು. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.